ಇನ್ಸ್ಟಿಟ್ಯೂಟ್ಸ್ ಯಾವ್ದು ಸಿಗುತ್ತೆ ನನಗೆ ಟ್ರಾವೆಲಿಂಗ್ ಕಡಿಮೆ ಇದ್ದು ನಾನು UPSCಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಿಯರ್ ಬೈ ಯಾವುದು ಅಂತ ಚೆಕ್ ಮಾಡಿದಾಗ ಭಾರತ್ IAS ಆ್ಯಂಡ್ KS ಇನ್ಸ್ಟಿಟ್ಯೂಟ್ ರಿವ್ಯೂಸ್ ತುಂಬ ಚೆನ್ನಾಗಿತ್ತು. ಸೊ ನಾನು ಆ ಇನ್ಸ್ಟಿಟ್ಯೂಟ್ ಜಾಯಿನ್ ಆಗಿ ನಾನು ಐ ಆಮ್ ಸ್ಟಡಿಂಗ್ ನಾವು ಫಾರ್ ದ UPSC, ಐ ಆಮ್ ಪ್ರಿಪೇರಿಂಗ್ ಫಾರ್ ದ UPSC. ತುಂಬ ಚೆನ್ನಾಗೆಲ್ಲ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಆಪ್ಷನಲ್ಸ್ ಆಂಥ್ರೋಪಾಲಜಿ ಅಂತ ಸೆಲೆಕ್ಟ್ ಮಾಡಿದೆ. ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರು ನಾನು ಆಪ್ಷನಲ್ ಆಂಥ್ರೋಪಾಲಜಿ ಚೂಸ್ ಮಾಡಿದೆ. ಏನಕ್ಕೆ ಅಂದರೆ ಡಾಕ್ಟರ್ ಪ್ರೀತಮ್ ಸರ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಅವ್ರು ತುಂಬ ಚೆನ್ನಾಗಿ ಆಂಥ್ರೋಪಾಲಜಿ ಮಾಡ್ತಾರೆ ಅಂತ ಹೇಳಿ ಗೊತ್ತಿತ್ತು. ಸೊ ಸರ್ ಹತ್ರ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಸರ್ ಅದನ್ನು ನಾವು ಈಸಿಯಾಗಿ ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ರು. ಸರ್ ಮೇಲೆ ಇದ್ದಿದ್ದ ಕಾನ್ಫಿಡೆನ್ಸ್ಗೆ ನಾನು ಆಂಥ್ರೋಪಾಲಜಿ ಆಪ್ಷನಲ್ ಚೂಸ್ ಮಾಡಿ ನಾನು ಆಪ್ಷನಲ್ ತೊಗೊಂಡೆ. ಸರ್ ಅದಕ್ಕೆ ಏನು ಇದು ಮಾಡಿದ್ರು ಕ್ಲಾಸಸ್ಸಲ್ಲೆಲ್ಲ ನಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಅದು ಸೈನ್ಸ್ ಟಾಪಿಕ್ಸ್ ಅಂತ ಎಲ್ಲೂ ಅನಿಸ್ಲಿಲ್ಲ ನಮಗೆ. ಜೆನೆಟಿಕ್ಸ್ ಆಗಿರಲಿ ಅಥವಾ ಬಯಾಲಜಿ ಇದೆಲ್ಲ ಬಂದ್ರೂ ನಮಗೆಲ್ಲೂ ಸರ್ ಅದು ಟಫ್ ಅನ್ಸೋಕ್ಕೆ ಬಿಡಲಿಲ್ಲ. ತುಂಬ ಈಸಿಯೆಸ್ಟ್ ವೇಲಿ ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೇಳಬೇಕು ತುಂಬ ಈಸಿಯಾಗಿ ನಮಗೆ ಮಾಡಿಕೊಟ್ರು ಆಂಥ್ರೋಪಾಲಜಿ ಕ್ಲಾಸಸ್ನ. ಆ್ಯಂಡ್ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರು ನಾನು ಆಂಥ್ರೋಪಾಲಜಿ ಆಪ್ಷನಲ್ಲಿ ತೊಗೊಂಡಿದ್ರು ಸರ್ ಮಾಡ್ಕೊಟ್ಟಿರೋ ಇದರಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಐ ಕ್ಯಾನ್ ಆಲ್ಸೋ ಸ್ಟಡಿ ದ ಸೈನ್ಸ್ ಆ್ಯಂಡ್ ಟೆಕ್ ನಂಗೆ ಟಫ್ ಆಗ್ತಿತ್ತು ಬಿಕಾಸ್ ನಾನು ಬಯಾಲಜಿ ಎಲ್ಲ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಜೆನೆಟಿಕ್ಸ್ ವೈಸ್ ಇದರಲ್ಲೆಲ್ಲ ಸರ್ ತುಂಬ ಕ್ಲಿಯರಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಎಲ್ಲ ಟಾಪಿಕ್ಸ್. ಅದು ನೆಕ್ಸ್ಟು ನಮಗೆ ಫ್ಯೂಚರಲ್ಲಿ ಆಫೀಸರ್ಸ್ ಆದಾಗಲೂ ನಮಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ದ ಫೀಲ್ಡ್ ವರ್ಕ್ಸ್ ಆಗಲಿ ಅದೆಲ್ಲದರಲ್ಲೂ ನಾವು ಟ್ರೈ ಮಾಡಬೇಕಾದಾಗ ನಮಗೆ ತುಂಬ ಯೂಸ್ ಆಗುತ್ತೆ. ಸರ್ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಅಷ್ಟು ಕ್ಲಿಯರಾಗಿ ಟಾಪಿಕ್ ವೈಸಲ್ಲಿ ಹೇಳಬೇಕಾದ್ರೆ ಅಷ್ಟು ಕಾನ್ಫಿಡೆಂಟ್ ಆ್ಯಂಡ್ ಕ್ಲಿಯರಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಆ್ಯಂಡ್ ನಾವು ಯಾವುದೇ ಪೊಸಿಷನ್ಗೆ ಹೋದ್ರೂ ಇನ್ ದ ಫ್ಯೂಚರ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ಸೋ ಮೆನಿ ವೇಸ್ ಅಂತ ಹೇಳಿರ್ತೀನಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಡಾಕ್ಟರ್ ಪ್ರೀತಮ್ ಸರ್ ಫಾರ್ ಹಿಸ್ ಪ್ರಿಷಿಯಸ್ ಟೈಮ್ ಆ್ಯಂಡ್ ಕ್ಲಾಸಸ್ ತೊಗೊಂಡು ನಮಗೆ ತುಂಬ ಹೆಲ್ಪ್ ಮಾಡಿ, ಮೋಟಿವೇಟ್ ಮಾಡಿ, ಎನ್ಕರೇಜ್ ಮಾಡೋದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಯು.